ಮಾಡಲೇಬೇಕು, ನೋಂದಣಿ ಮಾಡಲೇಬೇಕು ಅನ್ನೋ ವಿಚಾರ. ನನಗೆ ಅನಿಸ್ತದೆ ಈ ರಾಜ್ಯದ ಹೊಸ ನೂತನವಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಅವರ ಜವಾಬ್ದಾರಿಯನ್ನು ಮರೆತು ಇವತ್ತು ಪ್ರಚಾರದ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ತಾನೊಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಹುಚ್ಚು ಹೆಚ್ಚಿದೆ ಅಂತ ಅನಿಸ್ತದೆ. ಗೃಹ ಸಚಿವರಾಗಿ ಅವರ ಜವಾಬ್ದಾರಿಗಳೇನು, ಗೃಹ ಇಲಾಖೆಯ ಕೆಳಗೆ ಯಾವುದೆಲ್ಲ ಬರ್ತದೆ, ಆ ಇಲಾಖೆಗಳನ್ನು ಗಮನಿಸುವುದು ಬಿಟ್ಟು ಇವತ್ತು RSSಗೆ ನೇರವಾಗಿರ್ತಕ್ಕಂಥ ರಿಜಿಸ್ಟರ್ನ ವಿಚಾರವನ್ನು ಎತ್ತುವಂಥ ಪ್ರಯತ್ನವನ್ನು ಮಾಡಿದೆ. ಇದರ ಹಿನ್ನೆಲೆ ಇಷ್ಟೇ ಬರ್ತದೆ, ಅವರು ಪ್ರಚಾರ ಪ್ರಿಯ, ಅವರು ಕಾರ್ಯಪ್ರಿಯ ಅಲ್ಲ, ಅವರು ಕಾರ್ಯ ಮಾಡಿ ತೋರಿಸ್ಬೇಕಾಗಿದೆ. ಎರಡನೇದು, ಗೃಹ ಇಲಾಖೆ ಕೆಳಗೆ ಇದು ಬರ್ತದ. ಗೃಹ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ 10 ವಿಷಯಗಳಿದ್ದಾವೆ. ಆ ವಿಷಯಗಳ ಬಗ್ಗೆ ಗಮನ ಹರಿಸಿದ್ರೆ ಈ ರಾಜ್ಯದಲ್ಲಿ ಇವತ್ತು ಮಾದಕ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತದೆ. ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಇದಕ್ಕೆ ಮಾದಕಕ್ಕೆ ಬಲಿಯಾಗ್ತಾ ಇದ್ದಾರೆ. ಡ್ರಗ್ಸ್ ಮಾಫಿಯಾ ಇಲ್ಲಿ ಕೈಯಾಡಿಸ್ತಾ ಇದೆ. ಡ್ರಗ್ಸ್ ಮಾಫಿಯಾದ ಬಗ್ಗೆ ನೀವೇನು ಮಾಡಿದ್ರಿ? ಒಂದೇ ಒಂದು ಡ್ರಗ್ಸ್ ಮಾಫಿಯಾದ ಬಗ್ಗೆ ಚರ್ಚೆ ಇವತ್ತು ಅವರು ಗೃಹ ಸಚಿವರಾದ್ಮೇಲೆ ಚರ್ಚೆಗೆ ಬಂದಿಲ್ಲ. ಅಂದರೆ ಈ ರಾಜ್ಯದ ಆಂತರಿಕವಾಗಿರ್ತಕ್ಕಂಥ ಸುರಕ್ಷೆ, ಆಂತರಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಒಬ್ಬ ಗೃಹ ಸಚಿವರಾಗಿ ಎತ್ತಬೇಕಾಗಿರ್ತಕ್ಕಂಥ ವಿಷಯವನ್ನು ಎತ್ತದೆ ವಿಷಯಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎರಡನೇದು, ಇಲ್ಲಿ ಬಾಕುಳಿದಂತಹ ಅವರ ಇಲಾಖೆ ಕೆಳಗೆ ಬರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆಗಳನ್ನ ಪ್ರಾರಂಭ ಮಾಡಲಿಲ್ಲ ಅವರು. ಅದು ಬಿಟ್ಟು RSSನ ರಿಜಿಸ್ಟರ್ ಬಗ್ಗೆ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಪೂರ್ವದಿಂದ ಈ ದೇಶದಲ್ಲಿ ಕೆಲಸವನ್ನು ಮಾಡುತ್ತದೆ. ರಾಷ್ಟ್ರಭಕ್ತರ ನಿರ್ಮಾಣ ಮಾಡತಕ್ಕಂಥ ಕಾಯಕವನ್ನು ಮಾಡ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಹುಟ್ಟುವ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತು. ಬ್ರಿಟಿಷರ ಕಾಲದಿಂದ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನೆಹರು ಕಾಲದಲ್ಲೂ ಅದಕ್ಕೆ ನೆಹರು ಅವರೇ ಸಹಮತವನ್ನು ತೋರಿಸಿರ್ತಕ್ಕಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೋರಿಸಿರ್ತಕ್ಕಂಥದ್ದು. ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳಿರ್ತಕ್ಕಂಥ ಕಂಡಿದೆ. ಅದಕ್ಕೆ ಇವರಿಗೆ ಶಕ್ತಿ ಇದ್ರೆ ವಿಧಾನಸಭೆಯ ಒಳಗಡೆ ಈಗಿನ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹಾಡಿದ್ದಾರೆ. ಮೊದಲಿಗೆ ಅದನ್ನು ಪ್ರಶ್ನೆ ಮಾಡಲಿ ಅವರು. ವಿಧಾನಸಭೆಯ ಒಳಗೆ ಇವತ್ತಿನ ಮುಖ್ಯಮಂತ್ರಿಗಳು ಹಾಡಿರುವ ಸಂಘದ ಪ್ರಾರ್ಥನೆಯ ಬಗ್ಗೆ ಅವರಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಲಿ. ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣ ಪಡೆದವರಿದ್ದಾರೆ. ಅವರನ್ನು ಕ್ವಶನ್ ಮಾಡಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕ್ವಶನ್ ಮಾಡಿ. ಅದು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ ಮಾಡಿಸ್ತೇನೆ ಹೇಳ್ತಕ್ಕಂಥದ್ದು ಇವರ ಪ್ರಚಾರ ಪ್ರಿಯತೆಯ ಕಾರಣ. ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂತಹ ಜವಾಬ್ದಾರಿಯುತ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಅಸಾಧ್ಯ ಆಗಿದೆ ಅಂತ ನನಗೆ ಅನಿಸಿದೆ. ಅಥವಾ ಆ ಇಲಾಖೆ ಬಗ್ಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಲವಿಲ್ಲ. ಅವ್ರಿಗೆ ಯಾವುದೋ ಬೇರೆ ಇಲಾಖೆ ಬಗ್ಗೆ, ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡತಕ್ಕಂಥ ಇಲಾಖೆ ಬಗ್ಗೆ ನಂಬಿಕೆ ಇರಬೇಕು. ಅದಕ್ಕೋಸ್ಕರ ಇದನ್ನು ಎಬ್ಬಿಸಿ ಬೇರೆ ಇಲಾಖೆಗೆ ಏನಾದರೂ ಮಾಡ್ತಾರ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಈ ಚರ್ಚೆಗಳನ್ನು ಎಬ್ಬಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಒಂದ್ಸಾರಿ ನಿಮ್ಮ ಇತಿಹಾಸ ತೆಗೆದು ನೋಡಿ. ನಿಮ್ಮ ತಂದೆಯವರು ನಮ್ಮಲ್ಲಿ ಲೋಕಸಭೆಯಲ್ಲಿ ಭಾಳ ಆತ್ಮೀಯತೆಯಿಂದ, ಭಾಳ ಪ್ರೀತಿಯಿಂದ, ಗೌರವದಿಂದ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರು ಬಾಲ್ಯದಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟಗಳ ದಿನಗಳನ್ನು ಹೇಳಿದ್ದಾರೆ. ಹೈದರಾಬಾದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರ ಮನೆ ಸುಟ್ಟು ಮನೆಯಲ್ಲಿರ್ತಕ್ಕಂಥ ಕರಕಲ ಆಗಿರ್ತಕ್ಕಂಥ ರಾಜ್ಯ ಕಥೆಗಳನ್ನೆಲ್ಲ ಹೇಳ್ತಿದ್ರು. ಅದೆಲ್ಲ ಯಾರಿಂದ ಆಗಿದೆ ಅನ್ನುವಂಥದ್ದಕ್ಕೆ ಫಸ್ಟ್ ಉತ್ತರ ಹುಡುಕ್ಲಿ. ಗೃಹ ಸಚಿವರಲ್ಲ, ಅದಕ್ಕೆ ಉತ್ತರ ಹುಡುಕ್ಲಿ. ಆಮೇಲೆ ಸಂಘದ ರಿಜಿಸ್ಟರ್ ಬಗ್ಗೆ ಹೇಳಿ. ಹಾಗಾಗಿ ಸಂಘ ರಿಜಿಸ್ಟರ್ ಆಗ್ತದೋ, ರಿಜಿಸ್ಟರ್ ಆಗಲ್ಲ, ರಿಜಿಸ್ಟರ್ ಆಗಿದ್ರೆ ಈ ದೇಶದಲ್ಲಿ ದೇಶಭಕ್ತರನ್ನು ನಿರ್ಮಾಣ ಮಾಡಿದೆ, ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡಿದೆ, ಪ್ರತಿಯೊಬ್ಬನಿಗೂ ರಾಷ್ಟ್ರ ಧರ್ಮದ ಬಗ್ಗೆ ಹೇಳಿದೆ, ವ್ಯಕ್ತಿ ನಿರ್ಮಾಣದ ಕಾರ್ಯ ಮಾಡಿದೆ. ಸಂಘ ಕಾರ್ಯದಲ್ಲಿ ಬೆಳೆದವರೇ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು. ಒಬ್ಬರಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಆಗಿದ್ದಾರೆ, ಇವತ್ತು ನರೇಂದ್ರ ಮೋದಿ ಅವರಾಗಿದ್ದಾರೆ, ಅಡ್ವಾಣಿ ಅವರಾಗಿದ್ದಾರೆ. ಬಹಳಷ್ಟು ಜನ ರಾಷ್ಟ್ರಭಕ್ತರ ನಿರ್ಮಾಣ ಆಗಿದೆ. ಅವರೆಲ್ಲರೂ ದೇಶದ ಹಿತದ ಕೆಲಸವನ್ನು ಮಾಡಿದ್ದಾರೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಶಿಕ್ಷಣ ಪಡೆದಿರ್ತಕ್ಕಂಥ ಪ್ರಧಾನಿಗಳು, ಕಳಂಕರಹಿತವಾಗಿರ್ತಕ್ಕಂಥ ಪ್ರಧಾನಿಗಳಾಗಿದ್ದಾರೆ. ಒಂದೇ ಒಂದು ಕಳಂಕವನ್ನು ಹಾಕಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮೇಲೆ ಹಾಕ್ಲಿಕ್ಕೆ ಆಗಲಿಲ್ಲ. ಒಂದೇ ಒಂದು ಕಳಂಕವನ್ನು ನರೇಂದ್ರ ಮೋದಿ ಅವ್ರ ಮೇಲೆ ಹಾಕ್ಲಿಕ್ಕೆ ಆಗಲಿಲ್ಲ.